ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಅಂದು ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ, ಇಂದು ನೇಪಾಳ. ಹಾಗಿದ್ರೆ ಮುಂದೆ ಯಾರು ಗೊತ್ತಿಲ್ಲ. ಈ ಮೂರು ದೇಶಗಳ ಆಡಳಿತಗಾರರಿಗೆ ಬಂದೆರಗಿದ ದುಸ್ಥಿತಿ ಮುಂದಿನ ದಿನಗಳಲ್ಲಿ ಯಾರಿಗೂ ಬೇಕಾದರೂ ಬರಬಹುದು. ಜಗತ್ತಿನ ವಿವಿಧ ದೇಶಗಳಲ್ಲಿ, ಅದರಲ್ಲೂ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಯಾರಿಗೂ ಬೇಕಾದರೂ ಇಂತಹದೊಂದು ಪರಿಸ್ಥಿತಿ ಬರಬಹುದು. ಹಾಗಾಗಿ ಅಧಿಕಾರದಲ್ಲಿ ಮೆರೆಯುವ ಜಗತ್ತಿನ ಮತ್ತು ದಕ್ಷಿಣ ಏಷ್ಯಾದ ಆಡಳಿತಗಾರರೇ, ಸರ್ವಾಧಿಕಾರಿಗಳೇ, ಹುಷಾರಾಗಿರಿ. ನೀವು ಪವರ್ಗಾಗಿ ಮಾಡಬಾರದನ್ನ ಮಾಡಿ ಅಧಿಕಾರಕ್ಕೇರಿರಬಹುದು. ಅಧಿಕಾರದ ನಶೆಯಲ್ಲಿ ತೇಲಾಡ್ತಾ ಜನರನ್ನ ನೀವು ಮರೆತಿರಬಹುದು. ಅಧಿಕಾರದ ಮದದಲ್ಲಿ ಜನರ ರಕ್ತ ಹೀರುತ್ತಿರಬಹುದು. ಓಕೆ, ಮಾಡೋದೆಲ್ಲ ಮಾಡಿ, ಕೊನೆಗೊಂದು ದಿನ ಬರುತ್ತಲ್ಲ, ನೇಪಾಳ ಬಾಂಗ್ಲಾದ ಥರ. ಆಗ ಜನರ ಪವರ್ ಏನು ಅನ್ನೋದು ಆ ಆಡಳಿತಶಾಹಿಗಳಿಗೆ ಗೊತ್ತಾಗಿಯೇ ಆಗತ್ತೆ. ದುಷ್ಟ ಭ್ರಷ್ಟ ಆಡಳಿತಗಾರರನ್ನ ಕಿತ್ತೊಗೆಯಲು ಜನರಿಗೆ ಹೆಚ್ಚು ಸಮಯ ಏನು ಬೇಡ, ಒಂದೆರಡು ದಿನಗಳಷ್ಟೇ ಸಾಕು. ಯಾಕಂದ್ರೆ ಜನಪ್ರವಾಹವನ್ನ ತಡೆಯೋಕೆ ಯಾವ ತಡೆಗೋಡೆಗೂ ಆಗಲ್ಲ. ಜನಶಕ್ತಿ ಎದ್ದು ನಿಂತ್ರೆ, ಅದರಲ್ಲೂ ಯುವ ಶಕ್ತಿ ತಮ್ಮ ಪವರ್ ತೋರಿಸಿದ್ರೆ, ಆ ಪವರ್ ಮುಂದೆ ಯಾವ ಪವರು ಲೆಕ್ಕಕ್ಕಿಲ್ಲ. ಆವಾಗ ಯಾವ ವ್ಯವಸ್ಥೆಯೂ ಉಳಿಯಲ್ಲ, ಯಾವ ಆಡಳಿತವೂ ನೆಲೆ ನಿಲ್ಲಲ್ಲ, ಯಾವ ಅಧಿಕಾರಶಾಹಿನೂ ಬಚಾವಾಗಲ್ಲ, ಯಾವ ಭದ್ರತಾ ವ್ಯವಸ್ಥೆಯೂ ವರ್ಕೌಟ್ ಆಗಲ್ಲ. ಲಾಠಿಗಳು, ಬ್ಯಾರಿಕೇಡ್, ಗನ್ಗಳು, ಬಾಂಬ್ಗಳು ಆಗ ಉಪಯೋಗಕ್ಕೆ ಬರಲ್ಲ. ಜನಶಕ್ತಿಯೇ ಈ ಜಗತ್ತಿನ ಅತಿ ದೊಡ್ಡ ಶಕ್ತಿ. ಅದನ್ನ ಮೀರಿಸುವ ಇನ್ನೊಂದು ಪವರ್ ಈ ಜಗತ್ತಿನಲ್ಲೇ ಇಲ್ಲ. ಆ ಜನಶಕ್ತಿ ಏನೆಂಬುದು ಕಳೆದ ಕೆಲ ದಿನಗಳಿಂದ ನಾವು ನೇಪಾಳದಲ್ಲಿ ನೋಡಿದ್ದೇವೆ, ಅದಕ್ಕೆ ಮುಂಚೆ ಬಾಂಗ್ಲಾದಲ್ಲಿ ನೋಡಿದ್ದೇವೆ, ಅದಕ್ಕೂ ಮೊದಲು ಶ್ರೀಲಂಕಾದಲ್ಲಿ ನೋಡಿದ್ದೇವೆ. ಅವೆಲ್ಲವೂ ನಮ್ಮ ಅಕ್ಕಪಕ್ಕದ ದೇಶಗಳು. ಲಂಕಾದಲ್ಲೊಬ್ಬ ರಾಜಪಕ್ಷೆ ಜನಾಂಗೀಯ ದ್ವೇಷದ ರಾಜಕೀಯ ಮಾಡಿದವ. ನಾನೇ ವಿಶ್ವಗುರು ಎಂದು ಲಂಕನ್ನರನ್ನ ನಂಬಿಸಿದ್ದ. ಕೊನೆಗೆ ಆತ ಲಂಕಾ ಬಿಟ್ಟು ಪರಾರಿಯಾಗಬೇಕಾಯಿತು. ಇನ್ನು ಬಾಂಗ್ಲಾದ ಹಸೀನಾ ದೀರ್ಘಾವಧಿ ಕಾಲ ಅಧಿಕಾರ ಪೀಠದಲ್ಲಿ ಕೂತ ಕಾರಣಕ್ಕೆ ಏನೋ ಸ್ವಲ್ಪ ಹಾದಿ ತಪ್ಪಿದ್ರು. ಕೊನೆಗೆ ಆಕೆ ಕೂಡ ವಿಮಾನ ಹತ್ಕೊಂಡು ಬಾಂಗ್ಲಾದಿಂದ ತಲೆಮರೆಸ್ಕೊಳ್ಬೇಕಾದ ದುಸ್ಥಿತಿ ಬಂತು. ಈಗ ನೇಪಾಳದ ಆಡಳಿತಗಾರರು ಹೆಲಿಕಾಪ್ಟರ್ ಹತ್ತಿ ಎಸ್ಕೇಪ್ ಆಗಬೇಕಾಯಿತು. ಮುಂದೆ ಯಾವ ದೇಶದ ಯಾವ ಆಡಳಿತಗಾರ ಹೀಗೆ ಜನರ ಆಕ್ರೋಶಕ್ಕೆ ತುತ್ತಾಗಿ ದೇಶ ಬಿಟ್ಟು ಓಡಿ ಹೋಗಬೇಕಾದ ದುಸ್ಥಿತಿ ಬರುತ್ತೋ ಗೊತ್ತಿಲ್ಲ. ನೇಪಾಳ, ಬಾಂಗ್ಲಾ, ಲಂಕಾದಲ್ಲಾಗಿದ್ದು ಜಗತ್ತಿನ ಬೇರೆ ದೇಶಗಳಲ್ಲಿ ಯಾವಾಗ ಬೇಕಾದರೂ ಸಂಭವಿಸಬಹುದು. ಅದರಲ್ಲೂ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ಯಾವಾಗ ಏನಾಗುತ್ತೋ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಒಂದಷ್ಟು ಕೆಟ್ಟ ಆಡಳಿತಗಾರರಿದ್ದಾರೆ. ಅವರು ಸರ್ವಾಧಿಕಾರಿಗಳಾಗಿ ಮೆರೀತಾ ಇದ್ದಾರೆ. ಜನರನ್ನ ಪೀಡಿಸುತ್ತಾ ಆಡಳಿತ ನಡೆಸ್ತಾ ಇರುವವರಿದ್ದಾರೆ. ಜನರಿಗೆ ಸುಳ್ಳು ಭರವಸೆ ಕೊಟ್ಟು ಅಧಿಕಾರ ಪಡೆದವರಿದ್ದಾರೆ. ಕೊಟ್ಟ ಭರವಸೆಗಳನ್ನ ಈಡೇರಿಸಿದವರಿದ್ದಾರೆ. ಜನರಿಗೆ ಆಸೆ ತೋರಿಸಿ ಮೋಸ ಮಾಡಿದವರಿದ್ದಾರೆ. ಅಧಿಕಾರಕ್ಕೇರಿದ ಬಳಿಕ ಜನರನ್ನ ಮರೆತವರಿದ್ದಾರೆ. ಹುಚ್ಚು ತೀರ್ಮಾನಗಳನ್ನ ತೆಗೆದುಕೊಂಡು ಜನರಿಗೆ ಕಾಟ ಕೊಟ್ಟವರಿದ್ದಾರೆ. ಜನರನ್ನ ಸಾಲು ನಿಲ್ಲಿಸಿ ಅವರ ಪ್ರಾಣ ತೆಗೆದವರಿದ್ದಾರೆ. ಜನಾಂಗೀಯ ದ್ವೇಷ ಮಾಡುವವರಿದ್ದಾರೆ. ಕೋಮು ರಾಜಕಾರಣ ಮಾಡಿ ಅಧಿಕಾರಕ್ಕೇರಿದವರಿದ್ದಾರೆ. ರೈತರು, ಕಾರ್ಮಿಕರನ್ನ ಪೀಡಿಸಿದವರಿದ್ದಾರೆ. ಬಂಡವಾಳಶಾಹಿಗಳ ಪರವಾಗಿ ಮಾತ್ರ ಕೆಲಸ ಮಾಡುವವರಿದ್ದಾರೆ. ದಮನಿತರು, ಶೋಷಿತರ ಮೇಲೆ ಬುಲ್ಡೋಜರ್ ಹತ್ತಿಸಿದವರಿದ್ದಾರೆ. ಸ್ಥಾಪಿತ ವ್ಯವಸ್ಥೆಯನ್ನ ದುರ್ಬಲಗೊಳಿಸಿದವರಿದ್ದಾರೆ. ದೇಶ ನಡೆಸುವ ಸಂಸ್ಥೆಗಳನ್ನ ವೀಕ್ ಮಾಡಿದವರು ಇದ್ದಾರೆ. ನ್ಯಾಯಾಂಗದ ಮೇಲೂ ಸವಾರಿ ಮಾಡಿದವರಿದ್ದಾರೆ. ಒಂದಷ್ಟು ಆಯೋಗಗಳನ್ನ ಗುಲಾಮಗಿರಿಗೆ ತಳ್ಳಿದವರಿದ್ದಾರೆ. ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡವರಿದ್ದಾರೆ. ಮಾಧ್ಯಮಗಳನ್ನ ಬೂಟು ನೆಕ್ಕುವಂತೆ ಮಾಡಿಟ್ಟವರಿದ್ದಾರೆ. ವಿರೋಧಿಗಳ ಮೇಲೆ ಅನ್ಯಾಯದಿಂದ ಸವಾರಿ ಮಾಡಿದವರಿದ್ದಾರೆ. ವಿಪಕ್ಷಗಳನ್ನ, ಅದರ ನಾಯಕರನ್ನ ಹೆದರಿಸಿ ಬೆದರಿಸಿ ಕಟ್ಟಿ ಹಾಕಿದವರಿದ್ದಾರೆ. ಅವರು ಭಾವಿಸಿದ್ದಾರೆ ನಾವೇ ಶಾಶ್ವತವಾಗಿ ಅಧಿಕಾರದಲ್ಲಿರುವುದು ಅಂತ. ಆದರೆ ನೀವೆಲ್ಲ ಹುಷಾರಾಗಿರಿ, ನಿಮ್ಮ ಸರದಿ ಯಾವಾಗ ಬೇಕಾದರೂ ಬರ್ಬೋದು. ನಾವೇ 25 ವರ್ಷ ಆಡಳಿತ ಮಾಡೋದು, ನಾವೇ 50 ವರ್ಷ ಅಧಿಕಾರ ನಡೆಸೋದು ಅಂತ ದೊಡ್ಡದಾಗಿ ಕೊಚ್ಕೊಳ್ತಾರಲ್ಲ ಒಂದಷ್ಟು ಆಡಳಿತಗಾರರು, ಒಂದು ದಿನ ಅವರು ಸಿಕ್ಕಿ ಬೀಳೋದೆ. ನಾವೇ ಪವರ್ಫುಲ್ ಅಂತ ಅವರು ಭಾವಿಸ್ಕೊಂಡಿದ್ದಾರೆ. ಆದರೆ ಜನಶಕ್ತಿಯ ಮುಂದೆ ಅವರ ಯಾವ ಶಕ್ತಿಯೂ ಉಳಿಯಲ್ಲ. ಆಡಳಿತ ನಡೆಸುವವರು ದುರಹಂಕಾರದಿಂದ ಮೆರೆದರೆ ಒಂದಲ್ಲ ಒಂದು ದಿನ ತಕ್ಕ ಶಾಸ್ತಿಗೆ ಒಳಗಾಗಲೇಬೇಕಾಗತ್ತೆ. ಅವರದನ್ನ ಅರ್ಥ ಮಾಡಿಕೊಳ್ಬೇಕಷ್ಟೇ. ಇಲ್ಲಾಂದ್ರೆ ನೇಪಾಳದಲ್ಲಿ ಪ್ರಧಾನಿಯನ್ನ, ಮಂತ್ರಿಗಳನ್ನ, ಸಂಸದರನ್ನೆಲ್ಲ ಜನರು ಅಟ್ಟಾಡಿಸ್ಕೊಂಡು ಹೋಗಿ ಥಳಿಸಿದ್ರಲ್ಲ, ಅದೇ ರೀತಿಯ ಪರಿಸ್ಥಿತಿ ಕೆಲ ದುರಹಂಕಾರಿ ಆಡಳಿತಗಾರರಿಗೂ ಭವಿಷ್ಯದಲ್ಲಿ ಎದುರಾಗಬಹುದು. ಹಾಗಾಗಿ ಅಧಿಕಾರ ನಡೆಸುವವರಿಗೆ ನಮ್ಮದೊಂದು ಕಿವಿ ಮಾತು,
ನೀವು ಅಧಿಕಾರದ ಅಮಲಿನಲ್ಲಿ ತೇಲಾಡಬೇಡಿ. ಅಧಿಕಾರದ ಮದದಲ್ಲಿ ದರ್ಪ ತೋರಿಸಬೇಡಿ. ಪವರ್ ಇದೆ ಅಂತ ಅದನ್ನು ದುರ್ಬಳಕೆ ಮಾಡಿಕೊಳ್ಬೇಡಿ. ಜನರಿಗೆ ಕಾಟ ಕೊಡಬೇಡಿ. ಜನರನ್ನು ವಿಭಜಿಸಬೇಡಿ. ಮಾರಕ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಪ್ರಜಾಪ್ರಭುತ್ವದಲ್ಲಿ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಕೆಲಸ ಮಾಡಿ. ಮುಖ್ಯವಾಗಿ ಜನರ ಮುಂದೆ ತಗ್ಗಿ ಬಗ್ಗಿರಿ. ಯಾಕಂದರೆ ಒಂದು ಸ್ಥಾಪಿತ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಜನರೇ ದೊಡ್ಡವರು, ಜನಶಕ್ತಿಯೇ ದೊಡ್ಡ ಶಕ್ತಿ, ಜನರೇ ಪ್ರಬಲರು. ಈ ಆಡಳಿತ ವ್ಯವಸ್ಥೆಯೆಲ್ಲ ತುಂಬ ಸಣ್ಣದಿರಿ. ಅದು ಜಗತ್ತಿನ ಎಲ್ಲ ಆಡಳಿತಗಾರರಿಗೂ ತಿಳಿದಿರಬೇಕು. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇಲ್ಲಾಂದರೆ ರಾಜಪಕ್ಷೆ, ಹಸೀನಾ, ಓಲಿ ಥರ ಒಂದು ದಿನ ದೇಶ ಬಿಟ್ಟು ನೀವು ಕೂಡ ಓಡಿ ಹೋಗಬೇಕಾಗತ್ತೆ. ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.